ಹಾಯ್ ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಬೆಳಗ್ಗೆನೇ ಬೇಗ ಪೂಜೆ ಮಾಡ್ಕೊಳ್ಳೋಣ, ಒಂದು 7 ಗಂಟೆಗೆಲ್ಲ ಅಂದ್ಕೊಂಡಿದ್ವಿ. ನಾವು ಅಂದ್ಕೊಂಡಿದ್ದಾಗಿಲ್ಲ. ನಮ್ಮ ಮನೇಲಿ ಪೂಜೆ ಆಗಿದ್ದು 9 ಗಂಟೆ ಆಯಿತು. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಟಿಫನ್ ಮಾಡಿಕೊಂಡು ತಿಂದ್ಬಿಟ್ಟು ಆಮೇಲೆ ಪ್ಯಾಕಿಂಗ್ ಕೂಡ ಮಾಡ್ಕೋಬೇಕಿತ್ತು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಎಲ್ಲ ಮುಗಿಸ್ಕೊಂಡು ನಾವು ಮನೆ ಬಿಟ್ಟಿದ್ದು ಆಲ್ಮೋಸ್ಟ್ 12:30 1 ಗಂಟೆ ಆಯಿತು. ಅದಾದಮೇಲೆ ಅಲ್ಲಿ ಹೋಗಿ ನಾವು ಹೋಟೆಲಲ್ಲಿ ಊಟ ಮಾಡಿಕೊಂಡು ನಾವು ಹೋಗಿದ್ದು ಸ್ಪೆಷಲ್ ಈಶಾ ಟೆಂಪಲ್ಗೆ. ಸೊ ಈಶಾ ಟೆಂಪಲ್ಗೆ ಹೋಗಿದ್ದು ನಮ್ಗೆ ಗೊತ್ತಿರಲಿಲ್ಲ ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಲ್ಲಿ ಅಂತ ಹೇಳಿ. ಅಲ್ಲಿ ಹೋದ್ಮೇಲೆ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದರು. ನಾವು ಆಮೇಲೆ ಕೇಳಿದ್ವಿ ಎಷ್ಟು ಗಂಟೆಗೆ ಇರುತ್ತೆ ಅಂದರೆ 7 o'clock ಅಂತ ಅಂದರು. ಸೊ ನಾವು ಆಲ್ರೆಡಿ 6:30ಗೆಲ್ಲ ಅಲ್ಲಿ ಹೋಗಿದ್ವಿ. ಇನ್ನೊಂದು 1/2 hour ವೆಯ್ಟ್ ಮಾಡೋಣ, ಯಾವ ಥರ ಇರುತ್ತೆ ಅಂತ ನೋಡೋಣ ಅಂದ್ಕೊಂಡ್ವಿ. ಬಟ್ ಇದ್ದಿದ್ದು ಮತ್ತು ಆ ಟೈಮ್ಗೆ ನಾವು ಅಲ್ಲಿ ಹೋಗಿದ್ದಕ್ಕೆ ತುಂಬ ಸಾರ್ಥಕ ಅನ್ನಿಸ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಮ್ಮದೇನಾದರೂ ಓನ್ ವೆಹಿಕಲ್ ಇದ್ದರೆ ಈವ್ನಿಂಗ್ ಟೈಮಲ್ಲಿ ನಿಜವಾಗ್ಲೂ ಹೋಗಿ ಒಂದು ಸರಿ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಈ ಥರ ಕಲರ್ಸ್ ಲೈಟಿಂಗ್ಸ್ ಹಾಕ್ತಾರೆ. ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ, ಒಂದು 40 ಮಿನಿಟ್ಸ್ ವೀಡಿಯೋಸ್ ಮಾಡಿಕೊಂಡೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಆಮೇಲೆ ಅಂದ್ಕೊಂಡ್ವಿ ಬೇಗ ಬಂದು ಬೇಗ ನೋಡ್ಕೊಂಡು ಹೋಗ್ಬಿಟ್ಟಿದ್ರೆ ನಮಗೇನು ಸಿಗ್ತಾ ಇರಲಿಲ್ಲ, ಇದೆಲ್ಲ ಅದೃಷ್ಟ ಬೇಕು ಅಂತ ಅಂದ್ಕೊಂಡ್ವಿ.